ಹಾಯ್ ಹಲೋ ನಮಸ್ಕಾರ ಬೆಂಗಳೂರು ನಮಸ್ಕಾರ ಅಂದಾಗ ಹೇಗಿದೆಲ್ಲರೂ ಎಲ್ಲರಿಗೂ ಒಂದು ಪ್ರಾಬ್ಲಮ್ ಇಲ್ಲ ಅಂದ್ರೆ ಜೀವನ ಇಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲದಲ್ಲಿ ಒಂದು ಏನಾದ್ರು ಹುಡುಕ್ತಾ ಇರ್ತೀರಲ್ಲ, ಅದರಲ್ಲಿ ನಮ್ಮದು ಟೈಗರ್ ಏರೋಸ್ಟಲ್ಲಿ ಒಂದು ಹುಡುಕಿದ್ದೀರಾ. ಏನಂದ್ರೆ ನಮ್ಮ ಟಿಕೆಟ್ 100 ರೂಪೀಸ್ ಟಿಕೆಟ್ ತೊಗೊಳ್ತಾ ಇದಾರೆ. ಮತ್ತಿನ್ ಬ್ರೇಕಿಂಗ್ ನ್ಯೂಸ್, ಅದೊಂದು ಬ್ರೇಕಿಂಗ್ ನ್ಯೂಸ್ ಆಗ್ಬಿಟ್ಟೈತೆ. 100 ರೂಪಾಯಿ ತೊಗೊಳ್ತಾ ಇದ್ದೀನಿ ಅಂತ. ಅಂದರೆ ಆ 100 ರೂಪಾಯಲ್ಲಿ ಏನೈತೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಹಂಗೆ ಬಿಟ್ಟಿದ್ದೆ. ಅದರಲ್ಲಿ ಏನೈತೆ ಅಂದರೆ ಎಲ್ಲರ ಕಸ್ಟಮರ್ಗೆ ಅಲ್ಲಿ ಹೋಗಿ ಕೂತ್ಕೊಳ್ಳೋಕೆ ಒಂದು ಆಸೆ. ಅಂದರೆ ಒಂದು 5 ಸ್ಟಾರ್ ಹೋಟೆಲ್ ಹೋಗ್ತೀರಾ, ಒಂದು ನಾರ್ಮಲ್ ಹೋಟೆಲ್ ಹೋಗ್ತೀರಾ, ಅದರಲ್ಲಿ ಒಂದು AC ಅಂತ ಒಂದು ಇರ್ತದೆ. AC ಸಪ್ರೇಟ್ ರೇಟು, ವಿತೌಟ್ ನಾನ್ AC ಒಂದು ಸಪ್ರೇಟ್ ರೇಟ್ ಇಲ್ಲ ಫರೀದ್, ಆ ಥರ ಇರೋದಲ್ವಾ. ನಾನೇನು ಮಾಡಿದ್ದೇನೆ, ನನ್ನ ಮೆನ್ಯೂ ಚೆಕ್ ಮಾಡಿ, ಇನ್ AC ಆಲ್ಸೋ ಸೇಮ್ ಪ್ರೈಸ್ ಆ್ಯಂಡ್ ರೂಫ್ ಟಾಪ್ ಆಲ್ಸೋ ಸೇಮ್ ಪ್ರೈಸ್, ಇನ್ ಮಜ್ಲಿಸ್ ಆಲ್ಸೋ ಸೇಮ್ ಪ್ರೈಸ್. ಅದು 100 ರೂಪೀಸ್ ಯಾಕೆ ತೊಗೊಳ್ತಾ ಇದ್ದೀನಿ ಅಂದರೆ ಆ ಗಲಾಟೆ ಆಗಬಾರ್ದು. ನಾನು ಫಸ್ಟ್ ನುಗ್ಬಿಡೋದು, ಅದರಲ್ಲಿ ಕೂತ್ಕೊಳ್ಳೋದು, ಸೀಟ್ ಕವರ್ ಮಾಡೋದು ಅದು ಬೇಡ ಅಂತ ಹೇಳ್ಬಿಟ್ಟು. ಬಟ್ ಅದಕ್ಕೆ ಒಂದು ವೇ, ಹೆಂಗೆ ನಾವು ಮೆಟ್ರೋಲಿ ಹೋಗ್ತೀವಿ, ಹೆಂಗೆ ಒಂದು ಫ್ಲೈಟಲ್ಲಿ ಹೋಗ್ತೀವಿ, ಹೆಂಗೆ ನಾವು ಒಂದು ಟ್ರೈನಲ್ಲಿ ಹೋಗ್ತೀವಿ, ಆ್ಯಕ್ಚುಲಿ ಹೆಂಗೆ ಈಗ ಬಸ್ಸಲ್ಲಿ ಹೋಗ್ತೀವಿ. ಅದರಲ್ಲಿ ಏನಿರ್ತದೆ ಅಲ್ಲಿ ಫಸ್ಟು ನೀವು ಯಾವಾಗ ಟಿಕೆಟ್ ಬುಕ್ ಮಾಡಬೇಕು. ಟಿಕೆಟ್ ಬುಕ್ ಮಾಡಿ ಅದು ಸೀಟ್ ನಂಬರ್ ಅಲಾಟ್ ಆಗಿರ್ತದೆ, ಅದೇ ಸೀಟಲ್ಲಿ ನೀವು ಕೂತ್ಕೊಳ್ಬೇಕು ಅಂತ ಎಲ್ಲರಿಗೂ ಒಂದು ಆಸೆ ಇರ್ತದೆ. ಬಟ್ ಅದು 100 ರೂಪೀಸ್ ನಾನು ತೊಗೊಳ್ತಾ ಇರೋದು ಯಾಕಂದರೆ ಅದಕ್ಕೆ ನಾನು 12 ಜನ ಕೆಲಸ ಮಾಡ್ತಿದ್ದಾರೆ. ಆ ಬರೀ ಟಿಕೆಟ್ಗೆ ಎಂಪ್ಲಾಯ್ಸ್ಗೆ ದುಡ್ಡು ಹೋಗೋದು. ಅದೇನು 100 ರೂಪಾಯಿ ನಾನು ತೊಗೊಳ್ತಾ ಇದ್ದೀನಿ. ಟಿಕೆಟ್ಗೆ ಆಯಿತು, ಇಂಟರ್ನೆಟ್ಗೆ ಆಯಿತು, ಪ್ಲಸ್ ಅದರಲ್ಲಿ ಕೂತ್ಕೊಳೋದ್ರು ಕ್ಯಾಶಿಯರ್ಗಳು, ಅದರಲ್ಲಿ ಇರೋ ಸೆಕ್ಯೂರಿಟಿಗಳು, ಪ್ಲಸ್ ಅದು ಮೇಡೆ ವೆಲ್ಕಮ್ಮು. ತಿರ್ಗಿ ಇನ್ನೊಬ್ಬರು ಸೀಟಲ್ಲಿ ಕುಣಿಸೋಕ್ಕೆ ಒಬ್ರು ಇದ್ದೀನಿ. ಯಾಕಂದರೆ ಯಾವಾಗೂ ಇದಿಲ್ಲ, ಒಂದು ಸ್ವಚ್ಛಗೆ ಇರಬೇಕು, ಒಂದು ಸಿಸ್ಟಮ್ಯಾಟಿಕ್ ಇರಬೇಕು. ವಿತೌಟ್ ಸಿಸ್ಟಮ್ಯಾಟಿಕ್ ನಥಿಂಗ್ ವಿಲ್ ಹ್ಯಾಪನ್. ಅದು ಬಂದು ಎಂಜಾಯ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಫೈನಲ್ ಆಗಿ ಜೈ ಕರ್ನಾಟಕ, ಜೈ ಅಪ್ಪು ಬಾಸ್.